ಮಕ್ಕಳು ನಮ್ಮಲ್ಲಿ ಏನಾದ್ರು ನಮ್ಮ ನಾಯಕ ಸಮುದಾಯದಲ್ಲಿ ನೋಡಿದ್ರಿ, ತಾಯಿ ನಂತರ ಎರಡನೇ ಸ್ಥಾನ ನಾವು ಯಾರಿಗೆ ಕೊಡ್ತೀವಪ್ಪ ಅಂದ್ರೆ ಅತ್ತಿಗೆ ಕೊಡ್ತೀವಿ ನಾವು. ಇಂಥ ಒಂದು ಹೆಣ್ಣಿನ ಪಾವಿತ್ರ್ಯತೆಯನ್ನು ಆರಾಧನೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಎಲ್ಲಿ ನೋಡಿದ್ವಿ ನಾವು? ಈ ಮಾತನ್ನು ಎಲ್ಲಿ ನೋಡ್ತೀವಪ್ಪ ಅಂದ್ರೆ ನೀವು ಹಂಪಿ ಪಕ್ಕದಲ್ಲಿರ್ತಕ್ಕಂಥ ಆನೆಗೊಂದಿ ನೋಡ್ರಿ, ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಕುಮ್ಮಟ ದುರ್ಗ ಅಂತಕ್ಕಂಥದ್ದು. ಇವತ್ತೇನು ನಮ್ಮ ನಾಯಕ ಜನಾಂಗದಲ್ಲಿ ಪೂಲಾರು ಅಂತಕ್ಕಂಥ ಇದ್ದಾರೆ, ಮಳೆಲಾರು ಅಂತಕ್ಕಂಥ ಇದ್ದಾರೆ, ಇವರು ಗುಜ್ಜಲಾರು ಅಂತಕ್ಕಂಥವ್ರು ಏನಿದ್ದಾರೆ ಬೆಡಗಿನವರು, ಇವರು ಮೂಲ ಪುರುಷರಾಗಿರ್ತಕ್ಕಂಥ ಮುಮ್ಮಡಿ ಸಿಂಗನಾಯಕ ಅಂತಕ್ಕಂಥವನು, ಅವನ ಮಗ ವೀರ ಕಂಪಿಲರಾಯ ಅಂತಕ್ಕಂಥವನು, ಅವನ ಮಗ ಕುಮಾರರಾಮ ಅಂತಕ್ಕಂಥವ್ರು ಅಲ್ಲಿ ಆಳ್ವಿಕೆ ಮಾಡಿದ್ರು. ಆಳ್ವಿಕೆ ಮಾಡ್ಬೇಕಾದ್ರೆ ಇಲ್ಲಿ ಹೊಯ್ಸಳ ದೋರ ಸಮುದ್ರದಲ್ಲಿ ಆಳ್ವಿಕೆ ಮಾಡ್ತಾರೆ. ಅದಾದ ನಂತರ ವಾರಂಗಲಿನಲ್ಲಿ ಕಾಕತೀಯರು ಆಳ್ವಿಕೆ ಮಾಡ್ತಾರೆ. ಹೀಗೆ ಪಾಂಡ್ಯರು ಚೋಳರು ಇರುವಾಗ ದೆಹಲಿ ಸುಲ್ತಾನರು ದಾಳಿ ಮಾಡ್ತಾರೆ. ದಾಳಿ ಮಾಡಿದಾಗ ದೆಹಲಿ ಸುಲ್ತಾನರು ಎದುರಿಸಿರ್ತಕ್ಕಂಥ ಕೀರ್ತಿ ಕುಮಾರರಾಮನ ಸಲ್ಲತ್ತೆ. ಇವತ್ತು ನೀವು ಹಿರಿಯೂರು, ದಾವಣಗೆರೆ, ಹೊಸದುರ್ಗ, ಹೊಳಲ್ಕೆರೆ ಈ ಭಾಗದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಕಾಡುಗಳಿದಾವಲ್ಲ, ಆ ಕಾಡು ಪ್ರದೇಶದಲ್ಲಿ ಪುಷ್ಪಾವನೆ ಮಾಡೋಕ್ಕೆ ಗೋಗ್ರಹಣ ನಡೀತಾ ಇದ್ವು. ಆ ಗೋಗ್ರಹಣದಲ್ಲಿ ಯುದ್ಧ ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂದ್ರೆ ಈ ಮುಮ್ಮಡಿ ಸಿಂಗನಾಯಕ, ವೀರ ಕಂಪಿಲರಾಯ ಮತ್ತು ಕುಮಾರರಾಮ. ಹಾಗಾಗಿ ತಾನು ಒಂದು ಚೆಂಡಾಟ ಆಡುವಾಗ ತನ್ನ ಚಿಕ್ಕಮ್ಮ ಮೋಹಗೊಂಡು ಅನ್ನೋ ಕಾರಣಕ್ಕೋಸ್ಕರವಾಗಿ ರತ್ನಾಜಿಯ ಒಂದು ಪ್ರಸಂಗವನ್ನು ಕುರಿತಂತೆ ನಂಜುಂಡ ಕವಿ ಹೇಳ್ತಾನೆ ಕುಮಾರರಾಮನ ಸಂಗತಿಗಳಲ್ಲಿ. ಅದನ್ನ ಜಿ ವರದರಾಜ ರಾವ್ ಅವರು ಬಹಳ ವಿಶ್ಲೇಷಣೆ ಮಾಡಿ ಭಾವನವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಸಾಕಷ್ಟು ಜನ ಹೇಳಿದಾರೆ. ಈ ಜಗತ್ತಿನಲ್ಲಿ ನನಗೆ ಪರಸ್ತ್ರೀ ಅಂದ್ರೆ ತಾಯಿ ಸಮಾನ, ಸಹೋದರಿ ಸಮಾನ ಅಂತಕ್ಕಂಥ ಏಕೈಕವಾಗಿ ಸಾರಿರ್ತಕ್ಕಂಥ ಒಬ್ಬ ಚಕ್ರವರ್ತಿ ಯಾರಪ್ಪ ಅಂದವನು ಕುಮಾರರಾಮ ಅಂತಕ್ಕಂಥವನು. ಇಂಥ ಒಬ್ಬ ರತ್ನ ನಮ್ಮ ನಾಯಕ ಸಮುದಾಯದಲ್ಲಿ ಇದ್ದ ಅಂತಕ್ಕಂಥದ್ದೇ ನಮ್ಮ ಒಂದು ಕೀರ್ತಿ. ಅದರ ಬಗ್ಗೆ ಸಾಕಷ್ಟು ಜನ ಈಗ ಅಧ್ಯಯನ ಮಾಡಿದ್ದಾರೆ. ಅಂದ ಒಂದು ಸ್ಫೂರ್ತಿಯ ನೆಲೆಯಾಗಿ ಇವತ್ತು ಕುಮಾರರಾಮನ ಪಾರ್ಕ್ ಅಂತ ಇಟ್ಟಿದ್ದಾರೆ, ಕುಮಾರರಾಮ ಸರ್ಕಲ್ ಅಂತ ಇಟ್ಟಿದ್ದಾರೆ, ಕುಮಾರರಾಮ ಗಂಡುಗಲಿ ಕುಮಾರರಾಮ ಅಂತಕ್ಕಂಥ ಸಂಘಟನೆಗಳು ಇಟ್ಕೊಂಡಿದ್ದಾರೆ. ಹೀಗೆ ಪ್ರತಿನಿತ್ಯ ಕುಮಾರರಾಮನ ಸ್ಮರಣೆಗಳು ನಡೀತಾ ಇದ್ದಾವೆ. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವನ ಬಗ್ಗೆ ಸಾಕಷ್ಟು ಉಲ್ಲೇಖಗಳು ಬರ್ತವೆ. ಹೀಗೆ ಇವರ ಅಕ್ಕ ಏನಿದ್ಲಲ್ಲ ಮಾರಾಂಬಿಕೆ ಅಂತಕ್ಕಂಥವಳನ್ನ ಭಾವ ಸಂಗಮನಿಗೆ ಕೊಟ್ಟಿದ್ರು. ಆ ಸಂಗಮನ ಮಕ್ಕಳನ್ನೇ ವಿಜಯನಗರವನ್ನು ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಕ್ಕಂಥ ಮಾರಪ್ಪ, ಮುದ್ದಣ್ಣ, ಕಂಪಣ್ಣ, ಹರಿಯಪ್ಪ ಮತ್ತು ಬುಕ್ಕಣ್ಣ ಅಂತಕ್ಕಂಥವ್ರು. ಈ ಹರಿಹರ ಮತ್ತು ಬುಕ್ಕಣ್ಣದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಹೀಗೆ ಸ್ಥಾಪನೆ ಮಾಡ್ಬೇಕಾದ್ರೆ ಅಲ್ಲಿ ಯಾರಿದ್ರಪ್ಪ ಅಂದ್ರೆ ಈ ಸೈನಿಕರಾಗಿ, ತಳವಾರರಾಗಿ, ರಕ್ಷಕರಾಗಿರ್ತಕ್ಕಂಥವ್ರು, ಅಮರನಾಯಕರಾಗಿರ್ತಕ್ಕಂಥವ್ರು ನಮ್ಮಲ್ಲೇ ಇದ್ರು. ಅವತ್ತು ಇರ್ತಕ್ಕಂಥ ಅಮರನಾಯಕರೇ ಆಮೇಲೆ 77 ಪಾಳೆಯಪಟ್ಟುಗಳಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದೀವಿ. ಕೃಷ್ಣದೇವರಾಯ ಬೇರೆ ಯಾರಲ್ಲ, ಬೇಡ ಜನಾಂಗ ಸೇರ್ತಕ್ಕಂಥವನು. ಆಂಧ್ರ ಪ್ರದೇಶದಲ್ಲಿ ಆತನ ಬಗ್ಗೆ